ಸಭಾಪತಿಗಳೇ, ಈಗ ನಾನು ಇನ್ನೊಂದು ಹೇಳ್ಬೇಕಾಗ್ತದೆ. ಅವರು ಹಾಲು ಕುಡಿದಷ್ಟು ನಾನು ನೀರು ಕುಡ್ದಿಲ್ಲ. ಮನೆಯಲ್ಲೂ ಅದೇ, ಇದರಲ್ಲೂ ಅದೇ, ಮಾಧ್ಯಮದಲ್ಲೂ ಅದೇ. ನಾವೇನ್ ಮಾತಾಡಿದ್ರು ಪ್ರಿಯಾಂಕರ್ಗೆ ಹಂಗೆ, ಪ್ರಿಯಾಂಕರ್ಗೆ ಹಿಂಗೆ. ಏನ್ರಿ ಅಸಹನೆ ಅಷ್ಟಿದೆ ನಿಮ್ಗೆ ನಮ್ಮ ಬಗ್ಗೆ? ನೀನ್ ಎಲ್ಲಿ ಹುಟ್ಟಿದ್ಯಾ, ಯಾವ ಸಮಾಜದಲ್ಲಿ ಇದೆಯಾ, ಅದ್ರಲ್ಲಿ ಹಾಲು ಕುಡಿಯೋದು ತಪ್ಪು, ಅದ್ರಲ್ಲಿ ನೀನ್ ಎಕ್ಸಸ್ ಹಾಲು ಕುಡಿಯೋದು ಏನು? ಹಾಲು ಕುಡಿಬಾರ್ದ ನಾನು? ನೀರು ಕುಡಿಬಾರ್ದ ನಾನು? ಯಾರು ಕೊಟ್ಟರೆ ಭಿಕ್ಷೆ ಅಲ್ಲ ನನಗೆ, ಸಂವಿಧಾನದಲ್ಲಿ ಹಾಕಿದ ನನಗೂ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ, ಮೌಲ್ಯಮಾಪನ ಮತ್ತು ನಿರ್ವಹಣೆಯನ್ನು ಯಾರು ಮಾಡುತ್ತಿದ್ದಾರೆ ಅಂತ ಕೇಳಿದ್ದೀನಿ. ಅದಕ್ಕೆ ಅವರು ಉತ್ತರ ಕೊಟ್ಟಿರತಕ್ಕಂಥದ್ದು 4 ಏಜೆನ್ಸಿಗಳ ಹೆಸರನ್ನ ಕೊಟ್ಟಿದ್ದಾರೆ. ಇನ್ನೂ 2 ಕಡೆ ಅವರು ಹಣ ಹೋಗ್ತಾ ಇದೆ, ಅದನ್ನ ಉಲ್ಲೇಖ ಮಾಡಿಲ್ಲ. ಯಾಕೆ ಅಂತ ಪ್ರಶ್ನೆ ಮಾಡಿದ್ದೀನಿ. ಅದರಲ್ಲಿ ಒಂದು ಕಾಂಗ್ರೆಸ್ನ ಸಮಿತಿ ಅಂತ ಒಂದು ಮಾಡ್ಕೊಂಡಿದ್ದಾರೆ, ಇನ್ನೊಂದು ರೈಟ್ ಪೀಪಲ್ ಅಂತ ಹೇಳಿ ರೈಟ್ ಪೀಪಲ್ ಸಂಸ್ಥೆ ಅಂತ ಇದೆ. ಈ 2 ಬಗ್ಗೆ ಉಲ್ಲೇಖ ಆಗಿಲ್ಲ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು ನಿನ್ನೆನು. ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಟ್ಟಿಲ್ಲ. ಈಗ ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಾನು ಏನಂತ ಕರಿಬೇಕು ಅಂತ ಕೂಡ ಕೇಳಿದ್ದೀನಿ, ಆದ್ರೂ ಕೂಡ ಅವ್ರು ಅರ್ಥ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಇವ್ಯಾಲ್ಯೂಯೇಷನ್ ಆಫ್ ಗ್ಯಾರಂಟಿ ಸ್ಕೀಮ್ಸ್ ಅದು FDಗೆ ನಾವು ಪ್ರಶ್ನೆ ಕೇಳಿದ್ರಲ್ಲಿ, ಅದರಲ್ಲಿ ಅವ್ರಿಗೆ ಕೊಟ್ಟಿಲ್ಲ ಅಂತಾನೆ, ಅದು ಅವ್ರಿಗೆ ಕೊಟ್ಟಿಲ್ಲ, ಅದಕ್ಕೆ ಅದು ಉತ್ತರದಲ್ಲಿ ಬಂದಿಲ್ಲ, ಹೈಡ್ ಮಾಡ್ತಾ ಇಲ್ಲ. ನೀವು ಯಾವ ಸಂಸ್ಥೆ ಹೆಸರು ಹೇಳ್ತಾ ಇದ್ದೀರಾ? ಅವರು ಮೇನ್ಲಿ ಕ್ಯಾಂಪೇನಿಂಗ್ ಇರ್ಬೋದು, ಡಾಕ್ಯುಮೆಂಟೇಷನ್ ಇರ್ಬೋದು, ಟ್ರೈನಿಂಗ್ ಇರ್ಬೋದು, ಅದಕ್ಕೆ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಇಂದ ಇದೆ ಅಂತ ನನ್ನ ಮಾಹಿತಿ ಇರೋದು. ಆದರೆ ಇವರು ಮೌಲ್ಯಮಾಪನಕ್ಕೆ ಮತ್ತೆ ಕ್ಯಾಂಪೇನಿಗೆ ಎರಡು ಬೇರೆ ಬೇರೆ ಇದೆ ಸಭಾಪತಿಗಳೇ. ಸೊ ಅದಕ್ಕೆ ಇವ್ರು ಸಡನ್ ಆಗಿ 4G ಹೋಗ್ಬಿಡ್ತಾರೆ, ಸಡನ್ ಆಗಿ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟಿಗೆ ಬರ್ತಾರೆ, ಸಡನ್ ಆಗಿ ನೀವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕ್ವಶನ್ ಕೇಳ್ಬಿಟ್ಟು ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಆನ್ಸರ್ ಹೇಳ್ತಾರೆ. ಮಾತಾಡಿ. ಇಲ್ಲಿ ನಂದು ಒಂದೇ ಆಗ್ರಹ ಮಾನ್ಯ ಸದಸ್ಯರ ಹತ್ರ, ಯಾವ ನಿಯಮ ಉಲ್ಲಂಘನೆ ಮಾಡಿದ್ದೀವಿ, ಹೇಗಾಗಿದೆ ಅಂತ ಹೇಳಿದ್ರೆ ನಾವು ಉತ್ತರ ಕೊಡ್ಬೋದು. ನೀವು ಅದು ಮಾಡಿಲ್ಲ, ಇದು ಮಾಡಿಲ್ಲ, ಏನು ಮಾಡಿಲ್ಲ ಅಂತ ಹೇಳಿದ್ರೆ ಯಾವ್ದಕ್ಕಂತ ನಾವು ಅಡ್ರೆಸ್ ಮಾಡ್ತೀವಿ. ಈ ನಿಯಮ ಅಡಿನಲ್ಲಿ ಬರಬೇಕಾಗಿತ್ತು, ಇದು ಬಂದಿಲ್ಲ, ವೈಲೇಷನ್ ಆಗಿದೆ, ಇದಕ್ಕೆ ನೀವು ಶಿಕ್ಷೆ ಕೊಡಬೇಕು ಅಂದ್ರೆ ವಿ ಕ್ಯಾನ್ ಅಗ್ರಿ. ನಾವೇನಾದ್ರೂ ಸಭಾಪತಿಗಳೇ, ಈಗ ಖರ್ಗೆ ಅವರು ಬಹಳ ಬುದ್ಧಿವಂತರಿದ್ದಾರೆ, ಆಯ್ತಲ್ಲ, ಅವ್ರು ಹಿರಿಯ ಸಚಿವರು ಇದ್ದಾರೆ, ಅವರಷ್ಟು ನಾವು ಓದಿಲ್ಲ. ನಾನು ಇನ್ನೊಂದು ಹೇಳ್ಬೇಕಾಗ್ತದೆ, ಅವರು ಹಾಲು ಕುಡಿದಷ್ಟು ನಾನು ನೀರು ಕುಡ್ದಿಲ್ಲ, ಆಯ್ತಲ್ಲ. ಅಲ್ಲಲ್ಲ, ಇರ್ಲಿ ಸಭಾಪತಿಗಳೇ, ಸಭಾಪತಿಗಳೇ, ನಮ್ಮ ಇರ್ಲಿ ಬಿಡಿ, ಒಳ್ಳೆ ಮಾತಾಡಿದಾರಲ್ಲ, ಅಲ್ಲ ಒಳ್ಳೆ ಮಾತಾಡಿದಾರೆ, ಸ್ವೀಕಾರ ಮಾಡಿ. ನಾನು ಹಾಲು ಎಷ್ಟು ಕುಡಿತೀನಿ, ನೀರು ಎಷ್ಟು ಕುಡಿತೀನಿ, ಅದೇನಕ್ಕೆ ಇವರಿಗೆ? ಎಲ್ಲಿಂದ ಬರ್ತೀನಿ, ಏನು ಇವರಿಗೆ? ನಿಮ್ಮ ಅನುಭವ ಅಂತ ನನ್ಗೆ ಗೊತ್ತಿಲ್ಲ. ಅಲ್ಲಲ್ಲ, ನಿಮ್ಮ ಅನುಭವ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಎದ್ ನಿಂತು ಮಾತಾಡಿದ್ರೆ ಮೂಗ್ ತೋರಿಸ್ತೀನಂತೆ. ಇಲ್ಲ, ಇದು ಪದೇ ಪದೇ ಬರ್ತಾ ಇದೆ, ಯಾಕಂದ್ರೆ ಸೆಟ್ಲ್ ಆಗ್ಲಿ. ಅಲ್ಲ, ಇದು ನಿಮ್ಗೆ ಬಿಡಿ, ನೀವು ಬುದ್ಧಿವಂತರದೇ. ಅವ್ರು ಅಷ್ಟು ಹಾಲು ಕುಡ್ದಿಲ್ಲ, ಅಷ್ಟು ನೀರು ಕುಡ್ದಿದ್ದೀವಿ, ಏನರ್ಥ ಅದು? ಅಲ್ಲ, ಅಂದ್ರೆ ನಿಮ್ ಬಗ್ಗೆ ನೀನ್ ಎಲ್ಲಿ ಹುಟ್ಟಿದ್ಯಾ, ಯಾವ ಸಮಾಜದಲ್ಲಿ ಇದೆಯಾ, ಅದ್ರಲ್ಲಿ ಹಾಲು ಕುಡಿಯೋದು ತಪ್ಪು, ಅದ್ರಲ್ಲಿ ನೀನ್ ಎಕ್ಸಸ್ ಹಾಲು ಕುಡಿಯೋದು. ಹ್ಯಾಬಿಟ್ ಆಗ್ಬಿಟ್ಟಿದೆ ಈ ಸದನದಲ್ಲಿ. ಕೆಳಗೆ ಮನೆಯಲ್ಲೂ ಅದೇ, ಇದರಲ್ಲೂ ಅದೇ, ಮಾಧ್ಯಮದಲ್ಲೂ ಅದೇ. ನಾವೇನ್ ಮಾತಾಡಿದ್ರು ಪ್ರಿಯಾಂಕರ್ಗೆ ಹಂಗೆ, ಪ್ರಿಯಾಂಕರ್ಗೆ ಹಿಂಗೆ. ಏನ್ರಿ ಅಸಹನೆ ಅಷ್ಟಿದೆ ನಿಮ್ಗೆ ನಮ್ಮ ಬಗ್ಗೆ? ದಯಮಾಡಿ ತಿಳ್ಕೊಬೇಡಿ ಅಧ್ಯಕ್ಷರೇ. ನಾವು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಅವರೆಲ್ಲ ಏನಾದ್ರೂ ವ್ಯಾಪಾರ ಮಾಡ್ಬೋದು, ಏನಾದ್ರೂ ಮಾಡ್ಬೋದು. ನಾವು ಮಾಡಿದ್ರೆ ತಪ್ಪು, ನಾನು ಮಾಡಿದ್ರೆ ವಿಶೇಷವಾಗಿ ತಪ್ಪು, ಖರ್ಗೆ ಕುಟುಂಬ ಮಾಡಿದ್ರೆ ತಪ್ಪು. ಏನಕ್ಕೆ? ನಾವು ನಿಮ್ಮನ್ನೇನು ಪ್ರಶ್ನೆ ಕೇಳಿಲ್ಲ, ನಾವು ಸಭಾಪತಿ ಹತ್ರ ಮಾತಾಡ್ತಾ ಇದ್ದೀವಿ. ನಿಮ್ಮ ಬಗ್ಗೆ ನಾವು ಕೇಳಿಲ್ಲ, ನಿಮ್ಮ ಬಗ್ಗೆ ಕೇಳಿಲ್ಲ, ನಿಮ್ಮ ಬಗ್ಗೆ ನಾವು ಕೇಳಿಲ್ಲ. ಅಲ್ಲ, ನೀವು ಮಾತಾಡಿದ್ರಲ್ಲ, ನೀವು ವೈಯಕ್ತಿಕವಾಗಿ ಮಾತಾಡೋದು ನೀವು, ವೈಯಕ್ತಿಕವಾಗಿ ಮಾತಾಡೋದು ನೀವು, ವೈಯಕ್ತಿಕವಾಗಿ ಮಾತಾಡೋದು ನೀವು. ಯಾರು ಕೊಟ್ಟರೆ ಭಿಕ್ಷೆ ಅಲ್ಲ ನನಗೆ, ಸಂವಿಧಾನದಲ್ಲಿ ಹಾಕಿದ ನನಗೂ. ಪದೇ ಪದೇ ಇದು ಆಗ್ತಾ ಇದೆ ಅಧ್ಯಕ್ಷರೇ. ಕೆಳಗಿನ ಮನೆಯಲ್ಲೂ ಅದೇ, ಮೇಲಿನ ಮನೆಯಲ್ಲೂ ಅದೇ, ಇವರೆಲ್ಲರೂ ಪ್ರೆಸ್ ಮೀಟ್ ಮಾಡಿದಾಗೂ ಅದೇ. ಏನು? ಹಾಲು ಕುಡಿಬಾರ್ದ ನಾನು? ನೀರು ಕುಡಿಬಾರ್ದ ನಾನು? ಸಂಪಾದನೆ ಮಾಡಿ ಕಷ್ಟಪಟ್ಟು ನಮ್ಮ ತಂದೆ ತಾಯಿ ಅಲ್ಲಿಂದ ಬಂದು ಸಾಕಿ ಒಂದ್ ನಿಮಿಷ ಕೂತ್ಕೊಳ್ಳಿ. ನಮ್ಮ ಸ್ವಾಭಿಮಾನ
ಮಾಡಿಸ್ತೀನಿ, ಒಂದ್ ನಿಮಿಷ ಕೂತ್ಕೊಳ್ಳಿ ಪ್ಲೀಸ್, ಒಂದ್ ನಿಮಿಷ Okay, ಕ್ಲಿಯರ್ ಮಾಡಿಸ್ತೀನಿ ಅವ್ರ ಕಡೆ, ಒಂದ್ ನಿಮಿಷ ಕೂತ್ಕೊಳ್ಳಿ. ನಿಮ್ ಸ್ವಾಭಿಮಾನಕ್ಕೆ ಕೇಂದ್ರ ಅಲ್ಲ, ಒಂದ್ ನಿಮಿಷ ಕೂತ್ಕೊಳ್ಳಿ, ನಾನು ಕ್ಲಿಯರ್ ಮಾಡಿಸ್ತೀನಿ ಅವ್ರ ಕಡೆಯಿಂದ. ನೋಡಿ, ಒಂದ್ ನಿಮಿಷ ನಿಮ್ಗೆ ಶರವಣ ಅವರೇ, ಕೇಳಿದೀವೇನ್ರಿ? ನೀವು ಯಾವ ಅರ್ಥದಲ್ಲಿ ಹೇಳಿದಿರಿ ಅನ್ನೋ ವಿಚಾರ ಅವ್ರು ಕೇಳಿ ಅವರು ಬುದ್ಧಿವಂತರು ಅಪಾರ್ಥ ಅಂತ ಮಾಡ್ಕೊಂಡಿದ್ದಾರೆ. ದಯಮಾಡಿ ಇಟ್ ಇಸ್ ಯುವರ್ ಬೌಂಡ್. ಒಂದ್ ನಿಮಿಷ ಹೇಳಿ. ಇಟ್ ಈಸ್ ಯುವರ್ ಬೌಂಡ್ ಡ್ಯೂಟಿ ಟು ಕ್ಲಿಯರ್. ಯಾವ ನಿಯಮದಲ್ಲಿ ಅವ್ರು ಕೇಳ್ತಾ ಇದ್ದಾರೆ ನನಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರು. ಒಳ್ಳೆ ನಾನ್ ಮಾತಾಡ್ತಾ ಹೇಳ್ದೆ, clear ಮಾಡಿ, ಅದೇನು ಅದನ್ನ ನಾನ್ ಹೇಳ್ದೆ. ಅವ್ರ ಮನ್ಸಿಗೆ ಹರ್ಟ್ ಅದಕ್ಕೆ ಆಗಿದೆ. ಪ್ರಶ್ನೆ ಮತ್ತೆ ಓದ್ಬಿಟ್ಟು ಅವರಷ್ಟು ಖರ್ಗೆ ಸಾಹೇಬ್ರಂತ ಬುದ್ಧಿವಂತರು ನಾವಿಲ್ಲ ಅಂತ ಹೇಳಿದೆ. ಒಳ್ಳೆ ತಂದಲ್ಲಿ ಹೇಳಿದೆ. ಅದನ್ನ ಅವರು ತಪ್ಪಾಗಿ ತಿಳ್ಕೊಂಡ್ರೆ ನಾವೇನ್ ಮಾಡ್ಬೇಕು ಹೇಳಿ. ನಾನು ಹಾಲು ಕುಡ್ದಷ್ಟು ನೀವ್ ಕುಡ್ದಿಲ್ಲ ಅಂತ ರೆಕಾರ್ಡ್ ಅಲ್ಲಲ್ಲ, ನೀವು ಹಾಲು ಕುಡಿದಷ್ಟು ಮುಂದೆ ನಾನು ನಾನಲ್ಲ. ನೀವು ಮುಂದೆ ನೀವು ಮುಂದೆ ಹೇಳಿದ್ರೆ ಒಂದ್ ನಿಮಿಷ ಅವ್ರು ನೀವು ಮುಂದೆ ಇಲ್ಲ ತಾನೇ ಕೇಳಿ. ಕಾನೂನು ಸಚಿವರು ಇಲ್ಲ ಬಂದಿದ್ದಾರೆ ಹೇಳಿ. ಕೂತ್ಕೊಳ್ಳಿ ನೀವು. ನಾನು ಹೇಳ್ತೀನಿ, ನಾನು ಹೇಳಿ ಅವ್ರು ಏನ್ ಹೇಳ್ತೀನಿ ಅದ್ ಬೇಕಾದ್ರೆ ನೀವು ಕೇಳಿಸ್ಕೊಂಡಿದ್ರಿ, ಇಡೀ ಸದನ ಕೇಳ್ಕೊಂಡಿದೆ. ಅವ್ರು ಏನ್ ಅಪಾರ್ಥ ಸಭಾಪತಿಗಳೇ, ನಾನು 20 ವರ್ಷ ಆಯ್ತು ಇಲ್ಲಿ. 20 ವರ್ಷದಲ್ಲಿ ರಾಜಕೀಯದಲ್ಲಿ ನಾನು ಸಾರ್ವಜನಿಕ ವಿತೌಟ್ ಡಾಕ್ಯುಮೆಂಟ್ ಒಂದ್ಸರಿ ಮಾತಾಡಿದ ಕೇಳಿ, ಒಂದ್ಸರಿ ಒಂದ್ ಇನ್ಸ್ಟೆನ್ಸ್ ಅನ್ನ ಕೊಡಿ. Senior ಇದ್ದೀರಿ. ಆದ್ರೂ ಕೂಡ Senior ಪದೇ ಇದ್ದೀರಿ. ಪದೇ ಇಲ್ಲ ಮುಗ್ತಿರ್ತಾನೆ, ಪದೇ ಪದೇ ಅದು ಹಾಲು ಕುಡಿತಾನೆ. ಇಲ್ಲಪ್ಪ ಸದಾಶಿವನಗರ್ನಲ್ಲಿ ಇರ್ತಾರೆ, ಸದಾಶಿವನಗರ್ನಲ್ಲಿ ಬಾಡಿಗೆ ಮನೆಯಲ್ಲಿ ಯಾರು ಮಾತಾಡಿದ್ರು ಸರ್? ಅವ್ರು ಕೇಳಿ ಅದೇ ಆಗ್ಬಿಟ್ಟಿದೆ ಬಿಜೆಪಿ ಅವ್ರದ್ದು. ಶರವಣ ಅವರು ಏನ್ ಹೇಳಿದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಏನಾದ್ರು ನೋವಾಗಿದ್ರೆ ಅದನ್ನ ವಾಪಸ್ ತಗೊಳ್ಳಿ ತಾವು ಅಷ್ಟೇ. ನಾನು ತಪ್ಪಾಗಿ ಏನೋ ಹೇಳಿದ್ರೆ ಹೇಳಿ. ನಾನು ಹೇಳಿದ್ದೇನಣ್ಣ, ಇಲ್ಲಿ ನಮ್ಮ DCM ಸಾಹೇಬರು ನಿಂತಿದ್ದಾರೆ, ಇಲ್ಲಿ ಅವ್ರು ಹೇಳಿ. ಸರ್ವಣ ಒಂದ್ ನಿಮಿಷ DCM ಮಾತಾಡ. ತನಕ ಹೋಗಿದ್ದಾರೆ, ನಮ್ಗೆ ಹೆಮ್ಮೆ ಇದೆ. ಎಲ್ಲರಿಗೂ ನಮ್ಮ ಕಲಬುರಗಿ ಜನರ ಆಶೀರ್ವಾದ ನಮ್ಗೆ ಇದೆ. ಆದ್ರೆ ಈ ಅಸಹನೆ ಇದೆ ಅಲ್ಲ, ಅದ್ರ ಬಗ್ಗೆ ಇವಾಗಲ್ಲ 3000 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಇನ್ನ 3000 ವರ್ಷ ಹೋರಾಟ ಮಾಡ್ತೀವಿ. ಹೋಗ್ಬೇಡಿ, ನಾವೆಲ್ಲ ಬಟ್ ಈ ಅಸಹನೆ ಇಟ್ ಇಸ್ ನಾಟ್ ಅಬೌಟ್ ಪ್ರಿಯಾಂಕ್ ಖರ್ಗೆ. ನಾವೆಲ್ಲ ನಿಮ್ ಜೊತೆ ಇದ್ದೀವಿ, ಬಡ ಕುಟುಂಬದವರಿಗೆ ಈ ಅಸಹನೆ ಇರೋದು ಒಂದು ಸಮುದಾಯಕ್ಕೆ ಹೇಳ್ತಾ ಇರೋದು. ಇಲ್ಲ ಆತರ ತಿಳ್ಕೊಬೇಡಿ. ಪ್ಲೀಸ್, ಐ ಡೋಂಟ್ ವಾಂಟ್ ಎನಿಬಡೀಸ್ ಅಪಾಲಜಿ. ಐ ಡೋಂಟ್ ಕೇರ್. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಪ್ರೂವ್ ಟು ಎನಿಬಡಿ. ಪ್ಲೀಸ್, ಇವತ್ತು ನಾನು ಬಂದಿರೋದು ನನ್ನ ಮೆರಿಟ್ ಮೇಲೆ ಚಿತ್ತಾಪುರ ಜನರ ಆಶೀರ್ವಾದದಿಂದ, ಕಲಬುರಗಿ ಜನರ ಆಶೀರ್ವಾದದಿಂದ. ನಾವು ಹಾಲು ಕುಡಿತೀನಿ, ನಾವು ಬಿಸ್ನೆಸ್ ಮಾಡ್ತೀವಿ, ನಾವು ಸಂಸ್ಥೆಗಳು ತೆಗೆದ್ರೆ ಏನ್ ಸಮಸ್ಯೆ ಇದೆ ಅಧ್ಯಕ್ಷ? ಕಾನೂನು ಉಲ್ಲಂಘನೆ ಮಾಡ್ತಾ ಇದೀವ? ಸಂವಿಧಾನದ ಉಲ್ಲಂಘನೆ ಮಾಡ್ತಾ ಇದೀವ? ದಯಮಾಡಿ ಆತರ ಸಂವಿಧಾನ ನೀವೇ ಇದ್ದೀರಾ? ಈ ಚರ್ಚೆ ನಡೀತಾ ಇರೋದು ಯಾಕಂದ್ರೆ ಸಭಾಪತಿಗಳೇ ತಮಗೂ ಗೊತ್ತಿದೆ ಅವ್ರು ಹೇಳಿದ ತಪ್ಪು ಅಂತ. ಇದ್ರೆ ತಾವು ಅವಕಾಶ ಕೊಡ್ತಾ ಇರ್ಲಿಲ್ಲ ನನಗೆ ಮಾತಾಡಕ್ಕಿಲ್ಲ. ಅಂಡ್ ಐ ಡೋಂಟ್ ವಾಂಟ್ ಎನ್ ಅಪಾಲಜಿ. ಐ ಡೋಂಟ್ ಕೇರ್. ಪದ ಏನ್ ಹೇಳಿದ್ದೀನಿ ಅಲ್ಲ, ನನಗೆ ಅರ್ಥ ಆಗಿಲ್ಲ. ನೀವು ನಾನು ನೀರು ಕುಡಿದಿಲ್ಲ ಅಂದೆ. ಮುಂದುವರ್ಸ್ರಿ ಹೇಳಿ ಕಾನೂನು ಸಚಿವರು, ಮುಖ್ಯಮಂತ್ರಿಗಳು ಏನ್ ಮಾತಾಡಿದೀನಿ? ಏನ್ ಅನ್ಪಾರ್ಲಿಮೆಂಟ್ ವರ್ಡ್ ಅದು? ಸಭಾಪತಿಗಳೇ